ಗಾಂಧಿನಗರ ನ್ಯೂಸ್ ಸ್ಟುಡಿಯೋಕ್ಕೆ ಇವತ್ತು ಅಪೂರ್ವನಿಗೆ ಅಪೂರ್ವವಾದ ಸ್ವಾಗತ. ಹೇಗಿದ್ದಿ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ರೆಹಮಾನ್ ಅವ್ರ ಹತ್ರ ಹಾಡಿದ ಮೂರನೇ ಕನ್ನಡತಿ ನೀನು ಅಲ್ಲ. ಮೊದಲು ವಸುಂಧರದಾಸ್, ಆಮೇಲೆ ಜೈ ಹೋ ವಿಜಯ್ ಪ್ರಕಾಶ್, ಆಮೇಲೆ ನೀನು. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ತುಂಬ ಒಂಥರ ಎಕ್ಸ್ಪೀರಿಯನ್ಸ್ ಅದು. ಯಾಕೆಂದರೆ ಅವತ್ತು ಐ ಥಿಂಕ್ ಇನ್ ನವೆಂಬರಲ್ಲಿ ನಾನು ಎಕ್ಸಾಮ್ ಟೈಮ್ ನನ್ನ ಲ್ಯಾಬ್ ಎಕ್ಸಾಮ್ಸ್ ನಡೀತಾ ಇತ್ತು. ಆಮೇಲೆ ಒಂದು ಮೆಸೇಜ್ ಬಂತು, ಫೋನ್ ಮಾಡಿದ್ದಾರೆ. ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆಗ 11:30ಗೆ ಒಂದು ಕಾಲ್ ಬಂತು, ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಸಡನ್ನಾಗಿ 12 o'clock ನಂಗೆ ಏನೋ ಟೆನ್ಷನ್ಗೆ ಎದ್ದೆ. ನಾನು ನೋಡಿದ್ರೆ ಆ ಮೆಸೇಜ್ ಇತ್ತು ರೆಹಮಾನ್ ಸರ್ ಅವ್ರ ಸ್ಟುಡಿಯೋಯಿಂದ. ಏನು ಅಂದರೆ ಯು ಹ್ಯಾವ್ ಟು ಕಮ್ ಟು ಚೆನ್ನೈ ಟುಮಾರೋ ಮಾರ್ನಿಂಗ್ ಬಿಕಾಸ್ ವಿ ವಾಂಟ್ ಯುವರ್ ವಾಯ್ಸ್ ಇದಕ್ಕೆ ಅಂತ. ನನಗೆ ಫುಲ್ ಎಕ್ಸೈಟ್ಮೆಂಟ್. ನಾನು ಫೋನ್ ರಿಸೀವ್ ಮಾಡಿಲ್ಲ. ನಾನು ಆಲ್ಮೋಸ್ಟ್ ದಟ್ ಆಪರ್ಚುನಿಟಿ ವುಡ್ ಹ್ಯಾವ್ ಗಾನ್ ಫ್ರಮ್ ಮೈ ಇದು. ಆಮೇಲೆ ಅಮ್ಮಂಗೆ ಹೇಳಿದೆ, ಅಮ್ಮನ ಹೆಪ್ಸಿ ಅಪ್ಪನ ಹೆಪ್ಸಿ ಎಲ್ಲರೂ ಹೆಪ್ಸಿ ನಾನು ನೋಡಿ ಮೆಸೇಜ್ ಬಂದಿದೆ ಅಂದ್ಬಿಟ್ಟು. ಆಮೇಲೆ ಅಮ್ಮ ಬೆಳಗ್ಗೆ ಹಾಗೆ ಕಾರ್ ಮಾಡ್ಕೊಂಡು 5 ಗಂಟೆಗೆ ಮಧ್ಯರಾತ್ರಿ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ವಿ ಚೆನ್ನೈಗೆ ಹೋಗೋಕ್ಕೆ. ಆಮೇಲೆ ಬೆಳಗ್ಗೆ 5 ಗಂಟೆಗೆ ಹೊರಟು ನಾವು ಅವ್ರು ಫೋನ್ ರಿಸೀವ್ ಮಾಡಿಲ್ಲ ಬೆಳಗ್ಗೆ, ಯಾಕಂದರೆ ಅವ್ರು ಇನ್ನೂ ಎದ್ದಿರಲಿಲ್ಲ. ಅವರು ಮೇ ಬಿ ದೇ ವುಡ್ ಹ್ಯಾವ್ ವರ್ಕ್ ಟಿಲ್ 2 o'clock ಇನ್ ದ ನೈಟ್ ಅಂತ. ಆಮೇಲೆ ಮಲ್ಕೊಂಡಿರ್ತಾರೆ ಯೂಶಲಿ. ಹೊರಟ್ಬಿಟ್ಟಿದ್ದೀವಿ, ಅರ್ಧ ದಾರಿಗೆ ಚೆನ್ನೈಗೆ ಹೋಗ್ತಾ ಇದ್ವಿ. ಆಮೇಲೆ ಫೋನ್ ಬಂತು ಅವ್ರದ್ದು, ಓಕೆ ನಾವು ಬರ್ತಾ ಇದ್ದೀವಿ. ಓ ಹೌದಾ, ನೀವು ನಿನ್ನೆ ರಾತ್ರಿ ಫೋನೇ ರಿಸೀವ್ ಮಾಡಲಿಲ್ವಲ್ಲ, ಸಾರಿ ಸರ್ ನಿದ್ದೆ ಮಾಡಿಬಿಟ್ಟಿದ್ದೆ ನಾನು ಅಂತ ಅವ್ರ ಮ್ಯಾನೇಜರ್. ಆಮೇಲೆ ಸರಿ ಬನ್ನಿ ಪರವಾಗಿಲ್ಲ ಅಂತ ಫೈನಲ್ ಆಗಿ ಅವ್ರು 10:30ಗೆ ರೀಚ್ ಆದ್ವಿ. ಆಮೇಲೆ ಮಧ್ಯಾಹ್ನ ರೆಕಾರ್ಡಿಂಗ್ ಶುರು ಆಯಿತು. ಐ ವಾಸ್ ಸೋ ಎಕ್ಸೈಟೆಡ್. ಸೋನು ಕಕ್ಕರ್ ಅವರಿದ್ರು ಅಲ್ಲಿ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಾಂಗ್ಸ್ ಹಾಡಿದ್ದಾರೆ. ಅವ್ರ ಜೊತೆ ನಂದು ರೆಕಾರ್ಡ್ ಆಯ್ತು, ಅಂದ್ರೆ ಒಟ್ಟಿಗೆ ಇದ್ವಿ. ಬಾಯ್ಸ್ ಒಂದು ಸೆಕ್ಷನ್ ಆಮೇಲೆ ರೆಕಾರ್ಡ್ ಆಯ್ತು. ಸೋನು ಕಕ್ಕರ್ ಅವ್ರು ಒಂದು ಸ್ಟುಡಿಯೋಲಿ ಇದ್ರು, ಇನ್ನೊಂದು ಗರ್ಲ್ ಇದ್ಲು. ನಾವು ಫುಲ್ ಸೂಪರ್ ಆಗಿತ್ತು. ರೆಹಮಾನ್ ಇದ್ರು ಅವತ್ತು? ರೆಹಮಾನ್ ಸರ್ ಕೆಳಗಿದ್ರು. ಅವ್ರ ಪಂಚತನ್ ಸ್ಟುಡಿಯೋ ಅಲ್ಲೇ ರೆಕಾರ್ಡಿಂಗ್ ಆಗಿದ್ದು, AM ಸ್ಟುಡಿಯೋಲಲ್ಲ. ಪಂಚತನ್ ಅಂದ್ರೆ ಅವ್ರ ಮನೆ ಸ್ಟುಡಿಯೋ. ಸೊ ಅದೇ ಎಂಟರ್ ಆಗೋಕ್ಕೆ ಫುಲ್ ಜೋಶ್. ನಂಗೆ ಫುಲ್ ಖುಷಿ ಆಗ್ಬಿಟ್ಟಿದ್ದು. ಹಾಡು ಒಂದು, ಸೊ ಇದನ್ನ ಚರಣ ಹಾಡ್ಬೋದಾ ನಮಗೆ? ಪ್ರತಿದಿನ ದಿನ ದೀಪಾವಳಿ, ನಿಮಗೆ ಹೊಸ ಹೊಸ ತರ ವಿಶ್ಯಾವಳಿ. ಪ್ರತಿದಿನ ದಿನ ದೀಪಾವಳಿ, ನಿಮಗೆ ಹೊಸ ಹೊಸ ತರ ದೃಶ್ಯಾವಳಿ. ಬೇಕಾ ತೋತಾಪುರಿಕಾಯಿ, ಬೇವಿನ ಕಟ್ಟಿ ಉಪ್ಪಿನಕಾಯಿ, ಬೇಕಾದ ಐಟಮ್ ಇದೆ ಬೇಸಿಕೋಯ್. ಬೆಣ್ಣೆಲ್ ಕರ್ದು ಹಾಕ್ತು ಕೋಳಿನ, ಜೊತೆಲ್ ಮಜ್ಜಿಗೆ ಹುಳಿ ಸೂರ್ಯನ, ದಣಿವಾದ್ರೂ ಸೇವೆ ಮಾಡ್ತೀವಿ ದಣಿಯೇ. ಆಮೇಲೆ ಮೇಲ್ ಪ್ರೋಗ್ರಾಮ್ ಗ್ಯಾರಂಟಿ. ನೀವು 16 ಇಯರ್ಸ್ಗೆ ಅಂದರೆ ಒಂದು ಸ್ಕೂಲ್ ಡೇಸ್ನಲ್ಲೇ ಗಾಯಕಿ ಆದವರು. ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಸ್ಟಡೀಸ್ ಜೊತೆಗೆ ಈ ಒಂದು ಸಿಂಗಿಂಗ್ ಹಾಬಿನ? ಸ್ಟಡೀಸ್ ಯಾವಾಗಲೂ ನನಗೊಂದು ಡಿಸ್ಟ್ರಾಕ್ಷನ್. ಬಿಕಾಸ್ ನನಗೆ ಮ್ಯೂಸಿಕ್ ಇಸ್ ಮೈ ಪ್ಯಾಷನ್, ಮ್ಯೂಸಿಕ್ ಇಸ್ ಮೈ ಲೈಫ್, ಮ್ಯೂಸಿಕ್ ಇಸ್ ಬೇಸಿಕ್ಲಿ ಎವ್ರಿಥಿಂಗ್. ಬಟ್ ಓದಲೇಬೇಕು ಅಲ್ವಾ, ಅಂದರೆ ಅಮ್ಮಗೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅಮ್ಮ ಇಸ್ ಲೈಕ್, ನೀನು ಸಿಂಗಿಂಗೇ ಕಾನ್ಸಂಟ್ರೇಟ್ ಮಾಡು, ನೀನು ಯಾಕೆ ಈಗ BE ತೊಗೊಂಡೆ, ನಿಂದೆ ಇದು BE ಮಾಡಬೇಕು. ಬಟ್ ಆ ಟೈಮಲ್ಲಿ ನಂಗೆ ಅನಿಸ್ತು, ಅಂದರೆ ಈಗ ಏನು ಮಾಡಿದ್ರು ಈ ಏಜಲ್ಲೇ ಮುಗಿಸ್ಬಿಡ್ಬೇಕು. ಆಮೇಲೆ ಈವನ್ ನಾನು ಇಫ್ ಐ ಲುಕ್ ಬ್ಯಾಕ್ ಆ್ಯಂಡ್ ನನಗೆ ಏನಾದರೂ ಮಾಡಬೇಕು ಅನ್ಸಿದ್ರು ಐ ಕಾಂಟ್ ಚೇಂಜ್ ದೋಸ್ ಡೇಸ್. ಸೊ ಏನು ಮಾಡಬೇಕು ಅಂದ್ರೂ ಈಗಲೇ ಮಾಡಬೇಕು. ಸೊ ದಿಸ್ ಇಸ್ ದ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ವರ್ಕ್ ಆನ್ ಎವ್ರಿಥಿಂಗ್ ಆ್ಯಂಡ್ ಏನೇನಾಗುತ್ತೋ ಎಲ್ಲ ಐ ವಾಂಟ್ ಟು ಅಚೀವ್ ಆ್ಯಂಡ್ ಗೋ ಫರ್ದರ್. ಗಾಂಧಿನಗರದಲ್ಲಿ ಉಳಿಯೋಕೆ ಗಾಡ್ ಫಾದರ್ ಬೇಕಾ? ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ನನಗೆ ಐ ಆಮ್ ಲಕ್ಕಿ ದಟ್ ಗಾಡ್ ಹ್ಯಾಸ್ ಗಿವನ್ ಮಿ ಗಾಡ್ ಫಾದರ್ಸ್. ಸೊ ಐ ಆಮ್ ವೆರಿ ಲಕ್ಕಿ ಅಬೌಟ್. ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾನ್ ಹಾವಳಿಯಲ್ಲಿ ಅಪೂರ್ವ ಅಂತವ್ರು ಉಳಿಯಕ್ಕೆ ಸಾಧ್ಯನಾ ಗಾಂಧಿನಗರದಲ್ಲಿ? ಲಕ್ ಇದ್ರೆ ಆಗುತ್ತೆ, ಟೈಮ್ ಸರಿಗಿದ್ರೆ ಎಲ್ಲ ಆಗುತ್ತೆ. ಸೊ ಐ ಹೋಪ್. ಸೊ ಯು ಬಿಲೀವ್ ಇನ್ ಲಕ್? ಐ ಬಿಲೀವ್ ಇನ್, ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿಲೀವ್ ಇನ್ ಲಕ್. ಏನು ಮಾಡಬೇಕಾದ್ರೂ ಲಕ್ ಇರಬೇಕು. ಆ್ಯಂಡ್ ಆಬ್ವಿಯಸ್ಲಿ ಡೆಡಿಕೇಶನ್, ವರ್ಕಿಂಗ್ ಹಾರ್ಡ್ ಇಸ್ ಒನ್ ಪಾರ್ಟ್ ಆಫ್ ಇಟ್, ಬಟ್ ಲಕ್ ಆಲ್ಸೋ ಪ್ಲೇಸ್ ಸಮ್ ರೋಲ್ ಇನ್ ಎವ್ರಿಬಡೀಸ್ ಲೈಫ್. ಸೊ ಅವರ ಮಧ್ಯದಲ್ಲಿ ಹಾಡನ್ನ ಆಡ್ಬೇಕಾಗಿರ್ಲಿ ಅಥವಾ ಅದನ್ನ ಕಳ್ಕೊಂಡಿದ್ದಾಗಿರ್ಲಿ ಏನಾದ್ರು ಆಗಿದೆಯಾ? ನಂಗೆ ಗೊತ್ತಿಲ್ಲ. ನಂಗೆ ಆ್ಯಕ್ಚುಲಿ ಹಾಡಿದ್ದೀನಿ, ಕೆಲವು ಹಾಡು ಹಾಡಿದ್ದೀನಿ. ಅದು ಕನ್ನಡದಲ್ಲಿ ಆಲ್ಮೋಸ್ಟ್ 50 ಮೇಲೆ ಫಿಲ್ಮ್ಸ್ ಹಾಡಿದ್ದೀನಿ. ಯಾ, ಸ್ಲೈಟ್ಲಿ ಮೋರ್. ತಮಿಳಲ್ಲಿ 3 ಹಾಡು ಹಾಡಿದ್ದೀನಿ ಆ್ಯಕ್ಚುಲಿ, 3 ಫಿಲ್ಮ್ಸ್ಗೆ. ಫಸ್ಟ್ ಫಿಲ್ಮ್ ಇಸ್ ವೆಪ್ಪಂ, ಜೋಶ್ವಾ ಶ್ರೀಧರ್ ಅವ್ರು ಕೊಟ್ಟಿದ್ದು, ಗೌತಮ್ ಮೆನನ್ಸ್ ಪ್ರೊಡಕ್ಷನ್. ಅದೊಂದು ಫುಲ್ ಟಪಾಂಗುಚಿ ಸಾಂಗ್, ರಾಣಿ ನಾ ಮಹಾರಾಣಿ ಅಂತ. ದಟ್ಸ್ ಮೈ ಫಸ್ಟ್ ತಮಿಳ್ ಫಿಲ್ಮ್. ಅದಾದಮೇಲೆ ಜೋಶ್ವಾ ಸರೇ ಕೊಟ್ಟಿದ್ದಾರೆ ಇನ್ನು 2 ಫಿಲ್ಮ್ಸಲ್ಲಿ. ಅದಿನ್ನೂ ರಿಲೀಸ್ ಆಗಬೇಕು.
ತೆಲುಗುಲು ಅವ್ರೊಂದು ಹಾಡು ಕೊಟ್ಟಿದ್ದಾರೆ. ಫಸ್ಟ್ 1920 ಲವ್ ಸ್ಟೋರಿ ಅಂತ ನೀನು ಗಜಲ್ ಸ್ಪೆಷಲಿಸ್ಟ್ ಅಲ್ಲ? ಗಜಲ್ ಸ್ಪೆಷಲಿಸ್ಟ್ ಎಲ್ಲ ಅಲ್ಲ, ಮುಂಚೆ ಹಾಡ್ತಿದ್ದೆ, ಅಂಕಲ್ ಅದು ಕೇಳಿದ್ದಾರೆ. ನೀವು ಹೇಳಿದ್ರಿ ಒಂದು 50 ಸಾಂಗ್ ಹಾಡಿದ್ದೀರಾ ಅಂತ. ಈ ಒಂದು 50 ಹಾಡುಗಳಲ್ಲಿ ನಿಮಗೆ ಯಾವುದು ತುಂಬ ಕಷ್ಟ ಅಂತ ಅನ್ಸಿದ್ದು ಹಾಡೋದಕ್ಕೆ? ಒಂದು ತುಂಬ ಕಷ್ಟ ಅಂತ ಯಾವುದು ಫೀಲ್ ಆಗಿದೆ ನಿಮಗೆ? ದಿಸ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಸಾಂಗ್ ನನಗೆ, ಗಾಡ್ ಫಾದರ್, ಬಿಕಾಸ್ ರೈಟ್ ಫ್ರಮ್ ಗೆಟಿಂಗ್ ದಟ್ ಆಪರ್ಚುನಿಟಿ, ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ನಾನು ಎಲ್ಲ ಮೆಸೇಜ್ ನೋಡಿ ನಾನು ಇಮಿಡಿಯೇಟ್ ಸ್ಟೆಪ್ ಟು ಗೋ ಟು ಚೆನ್ನೈ, ಆ್ಯಂಡ್ ದಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್. ಅಂದರೆ ಆಮೇಲೆ ಐ ಸಾ ಸೋನು ಕಕ್ಕರ್, ಶಿ ಸಚ್ ಅ ಬಿಗ್ ಸಿಂಗರ್, ಅಂದರೆ ಶಿ ಸೋ ಡೌನ್ ಟು ಅರ್ತ್ ಆಲ್ಸೋ. ಅವ್ರ ಜೊತೆ ಅವ್ರು ಇನ್ನೊಂದು ಬೂತಲ್ಲಿ ಇದ್ದಾರೆ, ನಾನು ಇದರಲ್ಲಿ ಈ ಬೂತಲ್ಲಿ ನಿಂತ್ಕೊಂಡು ವಿ ಆರ್ ಸಿಂಗಿಂಗ್ ಟುಗೆದರ್. ದಟ್ ವಾಸ್ ಲೈಕ್ ಐ ರಿಯಲಿ ಫೆಲ್ಟ್ ಗ್ರೇಟ್ ಆನರ್ ನನಗೆ. ನೀನು ಗುರು ಸ್ಟುಡಿಯೋದಿಂದ ಶುರು ಆದದ್ದು ನಿನ್ನ ಯಾತ್ರೆ, ರೆಹಮಾನ್ ಸ್ಟುಡಿಯೋದವರೆಗೆ ಈಗ ಬಂದು ನಿಂತಿದೆ. ಇಲ್ಲಿಂದ ಆರಂಭ ಆದ ಈ ಯಾತ್ರೆಯಲ್ಲಿ ರೆಹಮಾನ್ ಸ್ಟುಡಿಯೋದ ಆಟಿಟ್ಯೂಡ್ ಅಥವಾ ಅಲ್ಲಿ ಅಟ್ಮಾಸ್ಫಿಯರ್ ಇತ್ಯಾದಿಗಳೇನಿದೆ ಉಳಿದಕ್ಕೆ ಕಂಪೇರ್ ಮಾಡಿದಾಗ ಹೇಗಿದೆ? ಅಂದರೆ ಆ್ಯಕ್ಚುಲಿ ಗುರು ಸರ್ ಸ್ಟುಡಿಯೋ ಅಂದರೆ ಇಟ್ಸ್ ಲೈಕ್ ಹೋಮ್. ಅಂದರೆ ಗುರು ಸರ್ ಹ್ಯಾಸ್ ಆಲ್ವೇಸ್ ಎನ್ಕರೇಜ್ಡ್ ಯಂಗ್ ಟ್ಯಾಲೆಂಟ್, ಆ್ಯಂಡ್ ಅವರು ನನಗೆ ಆ ಫಸ್ಟ್ ಸಾಂಗಿಂದ ಇಲ್ಲಿ ತನಕ ಗೋವಿಂದ ನಮಹಲು ನನಗೊಂದು ಹಾಡು ಕೊಟ್ಟಿದ್ದಾರೆ. ಅಲ್ಲಿ ಐ ವಾಸ್ ಡೆಫಿನೆಟ್ಲಿ ನರ್ವಸ್. ಅಂದರೆ ಫಸ್ಟ್ ಟೈಮ್ ಪಂಚುತನ್ ಸ್ಟುಡಿಯೋಗೆ ಎಂಟರ್ ಆಗ್ತಾ ಇರೋದು, ಆ್ಯಂಡ್ ಹೆಂಗಿರುತ್ತೆ ಏನು ಅಟ್ಮಾಸ್ಫಿಯರ್ ಎಲ್ಲ ಇತ್ತು. ಅಫ್ಕೋರ್ಸ್ ಅಲ್ಲಿ ಐ ಡೋಂಟ್ ನೋ, ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್, ಬಟ್ ಯಾ ಐ ವಾಸ್ ವೆರಿ ನರ್ವಸ್ ಅಟ್ ದ ಸೇಮ್ ಟೈಮ್. ನೀವು ಫಸ್ಟ್ ಸಣ್ಣ ಇರುವಾಗ ರಿಯಾಲಿಟಿ ಶೋಗೆ ಹಾಡಿದ ಯಾವ ಮೋಹನ ಮುರಳಿ ಅಲ್ಲ? ಅದು ರಿಯಾಲಿಟಿ ಶೋ ಅಲ್ಲ ಅಂಕಲ್, ಆ್ಯಕ್ಚುಲಿ ಅದು ಸುರ್ತರಂಗ್ ಅಂತ ಹೀರೋ ಹಾಂಡಾ ಅವ್ರು ಮಾಡಿದ್ದು. ಇಟ್ ವಾಸ್ ನಾಟ್ ಲೈಕ್ ಅ ರಿಯಾಲಿಟಿ ಶೋ. ಅವ್ರು ಥ್ರೂ ಔಟ್ ಆಲ್ ಓವರ್ ಇಂಡಿಯಾ ಹೋಗಿ ಎವ್ರಿ ಸ್ಟೇಟಿಂದ ಅವರು ಟ್ಯಾಲೆಂಟ್ಸ್ನ ಚೂಸ್ ಮಾಡಿ ಕರ್ಕೊಂಡು ಹೋದ್ರು. ಒಂದು ಲೈನ್ ಅದೇ ಹಾಡು ಹಾಡ್ಲಾ? ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದೇ ರೀತಿ ನಿನ್ನ ಗಾನ ಯಾತ್ರೆ ಮುಂದುವರಿ. ಥ್ಯಾಂಕ್ಸ್. ನನ್ನ ಸ್ಟುಡಿಯೋಕ್ಕೆ ಬಂದು ಇಷ್ಟೊತ್ತಿಗೆ ಮುದ್ದಾಗಿ ಮಾತಾಡಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಹೇಳೋದಿಲ್ಲ, ವಿಶಸ್ ಮಾಡಿ. ಥ್ಯಾಂಕ್ ಯು. ನಾವು ಕುಚ್ಕೊಳ್ಳೋದು ಬೇಡ, ಸಿನಿಮಾ ತೋರಿಸೋ, ಅದಕ್ಕೆ ನಾವು ಪ್ರಚಾರಣೆ ಮಾಡ್ಕೊಂಡಿಲ್ಲ. ಸಿನಿಮಾ ಮಾತಾಡಲಿ. ಯಾಕಂದ್ರೆ ಜನ ನಾವು ಗಿಮಿಕ್ ಮಾಡ್ತಿದ್ದಂಗೆ ಅವನ ಥರ ಅಂತ ಗುರುತಿಸ್ತಾರೆ. ನಾನು ಕೊಟ್ಟ ಆ್ಯಡು, ಪೇಪರ್ ಆ್ಯಡು ಎಷ್ಟು ಫೋನ್ಗಳ ಇಂಡಸ್ಟ್ರಿಯಿಂದ ಬಂತು ಅಂದರೆ, ಸೊ ಹಿ ಡಿಸರ್ವ್ಸ್ ಇಟ್ ಅಂತ. ನೀ ಪ್ರತಿ ಸತಿ ಹೀಗೆ ಮಾಡಿ ಮೋಸ ಮಾಡಿ ಬಿಸ್ನೆಸ್ ಕಾರಣ ನಾನು ಮಾಡಿ ತೋರಿಸಬಲ್ಲೆ. ಸ್ವತಃ ಪ್ರೇಮಿನ ಹೇಳಿದ